ಇನ್ನು ಗಟ್ಟಿಮೇಳ ಸೀರಿಯಲ್ನ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ. ಹೌದು, ಇದೊಂದು ನಿಜಕ್ಕೂ ಕೂಡ ಆಘಾತದ ಸುದ್ದಿ. ಬೆಳ್ಳಂಬೆಳಗ್ಗೆನೇ ಬರ್ತಿರುವಂಥ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹಾಗಾದ್ರೆ ಯಾರು ಈ ನಟಿ, ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀವಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಹಿಂದೆಯಿಂದಲೂ ಕೂಡ ಸಾಕಷ್ಟು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ. ಅದರಲ್ಲಿ ಗಟ್ಟಿಮೇಳ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ಅಂದರೆ ತಾಯಿಯ ಪಾತ್ರದಲ್ಲಿ ಅಭಿನಯಿಸಿದಂಥ ಪದ್ಮಾ ಕುಮಟಾ ಅವರು ಇನ್ನಿಲ್ಲವಾಗಿದ್ದಾರೆ. ಗಟ್ಟಿಮೇಳ ಸೀಸನ್ 1ರಲ್ಲಿ ಸುಮಾರು 1100ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ 5 ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಂಥ ಪದ್ಮಾ ಕುಮಟಾ ಅವರು ಇದೀಗ ವಿಧಿವಶರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಈಗಾಗಲೇ 6 ತಿಂಗಳಿಂದಲೂ ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಅಂತ ಹೇಳಲಾಗುತ್ತೆ. ಚಿಕಿತ್ಸೆಯನ್ನು ಪಡೆದ ನಂತರ ಇತ್ತೀಚೆಗೆ ತನ್ನ ಮನೆಗೆ ಕೂಡ ಬಂದಿದ್ದರು. ಮತ್ತೆ ಅವರಿಗೆ ಕಿಡ್ನಿ ವೈಫಲ್ಯ ಕಾಣಿಸ್ಕೊಂಡಿದೆ. ಮತ್ತೆ ಅವರಿಗೆ ತೋರಿಸಿ ಅಂತ ಚೆಕಪ್ ಎಲ್ಲ ಮಾಡಿಸಿದ ನಂತರ ಆಗ ಬಹು ಅಂಗಾಂಗ ವೈಫಲ್ಯತೆ ಬಳಲುತ್ತಿದ್ದಂಥ ಇವರು ಈಗಾಗಲೇ ಮತ್ತೆ ತೀವ್ರವಾದ ಹೃದಯಾಘಾತವಾಗಿ ಮುಂಜಾನೆ 3:15 ಸೋಮವಾರದಲ್ಲಿ ಪದ್ಮಾ ಕುಮಟಾ ಅವರು ವಿಧಿವಶರಾಗಿದ್ದಾರೆ.